ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಂದಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದಾದ ನಂತರದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಆಲ್ ಅಂತ ಕೊಡಿ. ಇದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡುಬರುತ್ತೆ. ಯುಗಾದಿ ವರ್ಷ ಭವಿಷ್ಯದಲ್ಲಿ ಮಕರ ರಾಶಿಗೆ ಈ ವರ್ಷ ಏನಿದೆ ಅನ್ನುವಂತಹದ್ದು ನಾವು ನೋಡ್ತಾ ಹೋದರೆ, ಈ ವರ್ಷ ನಿಮಗೆ ಅನೇಕ ಹೊಸ ಅನುಭವಗಳು ಕಂಡುಬರ್ತದೆ. ಅಂದ್ಕೊಂಡಿರೋಂಥ ವಿಚಾರಗಳಲ್ಲಿ ನಿಮಗೆ ಹೊಸ ಹೊಸ ಅನುಭವಗಳು ನೀವು ಪಡಿತಾ ಹೋಗ್ತೀರಾ. ಇನ್ನು ಭೂಮಿ ಖರೀದಿ ಮಾಡುವಂತಹ ಒಂದು ಒಳ್ಳೆಯ ಯೋಗಗಳು ಕಂಡುಬರ್ತಾ ಇದೆ. ಆರ್ಥಿಕವಾಗಿ ಅಧಿಕ ಲಾಭವನ್ನು ಕೂಡ ಪಡೆಯುವಂತಹ ವಿಚಾರಗಳು ಇಲ್ಲಿ ಕಂಡುಬರುತ್ತೆ. ಸಂಶೋಧನೆ ಮತ್ತು ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವಂತಹವರಿಗೆ ಇದು ರಾಜಯೋಗ ಅಂತ ನಾವು ಹೇಳ್ಬೋದು. ಈ ವರ್ಷ ರಾಜಯೋಗ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ನೀವು ಇಚ್ಛೆಪಟ್ಟಂತಹ ಫಲಿತಾಂಶಗಳೇ ಸಿಗುವಂತಹದ್ದು ಹೆಚ್ಚು ಕಂಡುಬರ್ತಾ ಇದೆ. ಇನ್ನು ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಕೂಡ ಕಂಡುಬರ್ತಾ ಇದೆ. ಉದ್ಯೋಗ ಅಥವಾ ಪ್ರವಾಸ ನಿಮಿತ್ತ ವಿದೇಶಕ್ಕೆ ಹೋಗುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಇನ್ನು ಕೋರ್ಟ್ ವ್ಯವಹಾರಗಳು ಏನಾದರೂ ನಡೀತಾ ಇದ್ದರೆ ನಿಮಗೆ ಆ ಒಂದು ಕೋರ್ಟ್ ವ್ಯವಹಾರದಲ್ಲಿ ನಿಮಗೆ ಜಯ ಸಿಗುವಂತಹದ್ದು ಕೂಡ ಹೆಚ್ಚು ಕಂಡು ಬರ್ತಾ ಇದೆ. ಇನ್ನು ಅಧ್ಯಾಪಕ ವೃತ್ತಿಯಲ್ಲಿರುವಂತಹವರಿಗೆ ಒಳ್ಳೆಯ ಪ್ರಮೋಷನ್ ಸಿಗುವಂತಹದ್ದು, ಮತ್ತು ರಾಜಕೀಯದಲ್ಲಿರುವಂಥವ್ರಿಗೆ ಕೂಡ ಅತ್ಯುತ್ತಮವಾದಂತಹ ನೂತನ ಹುದ್ದೆ ಸಿಗುವಂತಹದ್ದು ಕೂಡ ಕಂಡು ಬರ್ತಾ ಇದೆ. ಇದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಿಮಗೆ ಈ ಒಂದು ಹುದ್ದೆ ಅನೇಕ ಸಾರ್ವಜನಿಕ ಕಾರ್ಯಗಳನ್ನು ಮಾಡಲಿಕ್ಕೆ, ನಿಮಗೆ ಒಂದು ಒಳ್ಳೆಯ ಅಡಿಪಾಯ ಹಾಕಲಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳ್ಬೋದು. ಇನ್ನು ಈ ವರ್ಷ ಮಕರ ರಾಶಿಯವರಿಗೆ ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಳ್ಳುವಂತಹ ಎಲ್ಲ ಯೋಗಗಳು ಒಂದು ಸುಸಂದರ್ಭ ಅಂತ ನಾವು ಹೇಳ್ಬೋದು. ಮನೆಯಲ್ಲಿ ಮಂಗಳ ಕಾರ್ಯ ನೆರವೇರುವಂತಹದ್ದು ಕಂಡು ಬರ್ತಾ ಇದೆ. ಹೊಸ ವ್ಯಕ್ತಿಯೊಬ್ಬರ ಪರಿಚಯ ಆಗ್ತದೆ ಈ ವರ್ಷ. ಆ ಒಬ್ಬ ವ್ಯಕ್ತಿಯಿಂದ ನಿಮಗೆ ಅನೇಕ ಸಹಾಯಗಳು ದೊರೆಯುವಂತಹದ್ದು ಕಂಡು ಬರ್ತಾ ಇದೆ. ಇನ್ನು ಈ ವರ್ಷ ಷೇರು ವ್ಯವಹಾರ ಮಾಡಿದರೆ ಉತ್ತಮ. ಕಳೆದ ವರ್ಷದಲ್ಲಿ ಷೇರು ವ್ಯವಹಾರಕ್ಕೆ ಬೇಡ ಅನ್ನುವಂಥದ್ದಿತ್ತು, ಬಟ್ ಈ ವರ್ಷ ಷೇರು ವ್ಯವಹಾರದಲ್ಲಿ ಉತ್ತಮವಾದಂಥ ಫಲ ಕಾಣ್ತೀರಾ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ದು ಅದನ್ನು ನಿವಾರಣೆ ಮಾಡಲಿಕ್ಕೆ ಗಣಪತಿ ಮತ್ತು ಆಂಜನೇಯನ ಹಾಗೂ ನಿಮ್ಮ ಕುಲದೇವರ ಆರಾಧನೆಯನ್ನು ಹೆಚ್ಚು ಮಾಡೋದ್ರ ಮೂಲಕ ನೀವು ಹೆಚ್ಚು ಉತ್ತಮ ಫಲವನ್ನು ಪಡಿಬೋದು ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಯುಗಾದಿ ಈ ವರ್ಷ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.